ರಾಜ್ಯಪಾಲರ ವಿರುದ್ಧ ನಿನ್ನೆ ಕಾಂಗ್ರೆಸ್ನ ಅನೇಕ ಸಚಿವರು ಹೇಳಿಕೆಗಳನ್ನು ಕೊಟ್ಟರು. ಅದಕ್ಕೆ ಈಗ ಬಿಜೆಪಿ ಕೆಂಡಾಮಂಡಲವಾಗಿ ಈ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಈಗ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಡಿಜಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯಪಾಲರನ್ನ ನಿಂದಿಸಿದ್ರೆ 7 ವರ್ಷಗಳ ಕಾಲ ಜೈಲಾಗುತ್ತೆ. ಸಲೀಂ ಅಹಮದ್, ಜಮೀರ್ ಅಹಮದ್ ಖಾನ್, ಐವಾನ್ ಡಿಸೋಜಾ, ದಿನೇಶ್ ಗುಂಡೂರಾವ್ ಅವರನ್ನ ಬಂಧಿಸಬೇಕು, ನಾವು ಡಿಜಿಪಿಗೆ ದೂರು ಕೊಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರನ್ನ ಎತ್ತಿ ಕಟ್ಟುವ ಕೆಲಸ, ರಾಜಭವನಕ್ಕೆ ನುಗ್ಗುತ್ತೇವೆ, ನಿಮ್ಮನ್ನು ಓಡಿಸ್ತೇವೆ, ಹಸೀನಾ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದ್ರೆ ಏನಿದು? ದಾಂಧಲೆ ಮಾಡ್ತಕ್ಕಂಥದ್ದು. ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಿನ್ನೆನೆ ಅರೆಸ್ಟ್ ಮಾಡಬೇಕಾಗಿತ್ತು, ಇವ್ರನ್ನ ಮಾಡಿಲ್ಲ. ಇನ್ನು ಏನ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್? ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ದೇಶದಲ್ಲಿ ನಿಮಗೆ ನಂಟಿದೆ, ಪಾಕಿಸ್ತಾನದ ನಂಟು ನಿಮಗಿದೆ, ಚೈನಾದ ನಂಟು ನಿಮಗಿದೆ. ನಮಗೆ ನಂಟು ಇರ್ತಕ್ಕಂಥದ್ದು, ನೆಂಟಸ್ತಿಕೆ ಇರತಕ್ಕಂಥದ್ದು ಇದೇ ಭಾರತ ದೇಶದ ಜನರಲ್ಲಿ ಮತ್ತು ಕರ್ನಾಟಕದ ವಿಚಾರದಲ್ಲಿ. ಇದು ನೀವು ಮಾಡಿರೋ ತಪ್ಪುಗಳಿಗೆ ಅವರೇನಾದರೂ ಇದು ಅನುಮತಿ ನೀಡಿದರೆ ನಿಮಗೆ ತೊಂದರೆ ಏನು? ನೀವು ಹೋರಾಟ ಮಾಡಿ, ಕೋರ್ಟ್ನಲ್ಲಿ ಹೋರಾಟ ಮಾಡಿ. ಆದರೆ ಕೋರ್ಟ್ಗೆ